ನಿಜವಾಗ್ಲೂ ನಿರೀಕ್ಷೆ ಹೆಚ್ಚಿದೆ. ಏನು ಹೇಳ್ತೀರಿ? ಫಸ್ಟ್ ರಿಯಾಕ್ಷನ್ ಆರಾಮ್ ಅರವಿಂದ್ ಸ್ವಾಮಿ. ಕತೆಗೋಸ್ಕರ ಒಪ್ಕೊಂಡಿದ್ದು ಸಿನಿಮಾ, ಸೊ ಹಾಗಾಗಿ ಒಂದು ಒಳ್ಳೆ ತಂಡದ ಜೊತೆ ಕೆಲಸ ಮಾಡಿರೋಂಥ ಖುಷಿ. ತುಂಬ ಗರ್ಭಿಣಿ ಆಗಿದ್ರು ಕೂಡ ಈ ಸಿನಿಮಾದ ಡಬ್ಬಿಂಗ್ ಮಾಡಿದ್ರಿ. ಅವಾಗ ನಮ್ಗೆಲ್ರಿಗೂ ಕೂಡ ನಿಜವಾಗ್ಲೂ ಇದು ಡೆಡಿಕೇಶನ್ ಅಂದರೆ ಇದು ಅಂತ ನನಗೆ ಪರ್ಸ್ನಲಿ ಫೀಲ್ ಆಯಿತು. ಇನ್ಫ್ಯಾಕ್ಟ್ ನನ್ನ ಡೆಲಿವರಿ ಡೇಟ್ ಆಗೋಗಿತ್ತು. ಎನಿ ಟೈಮ್ ಅನ್ನೋ ಟೈಮ್ನಲ್ಲಿ ನಾನು ಡಬ್ಬಿಂಗ್ ಮಾಡಿದ್ದು. ಗೀತಾ ಹೆಸರಲ್ಲಿ ಬಂದಂಥ ಸಿನಿಮಾಗಳಿರಲಿ ಅಥವಾ ಗೀತಾ ಹೆಸರಿನ ಪಾತ್ರ ಇರಲಿ, ಅದೆಲ್ಲವೂ ಕೂಡ ಗೆಲುವಿನ ಸೂಚನೆ. ಸೀನ್ಸ್ ಮಾಡ್ಬೇಕಾದ್ರೆ ಕೂಡ ಬಹಳ ಖುಷಿ ಕೊಟ್ಟಿತ್ತು ಸಿನಿಮಾ. ಸೊ ಎಲ್ಲೋ ಒಂದು ಕಡೆ ಅದು ಒಂದು ಮಾರ್ಕ್ ಮಾಡುತ್ತೆ ಅಂತ ಅನ್ಸುತ್ತೆ. ಹಾಯ್, ಚೆನ್ನಾಗಿದ್ದಾಳ? ನೀವು ಕಂಡಂತೆ ಅನೀಶಿಗೆ ಎಷ್ಟು ಶ್ರಮ ಪಟ್ಟರು ಈ ಸಿನಿಮಾದಲ್ಲೇ ಇದ್ದಾರೆ ಅವರು. ಒಂದಲ್ಲ ಒಂದಿನ ನನಗೆ ಆ ಬ್ರೇಕ್ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದ್ದಾರೆ. ಐ ಥಿಂಕ್ ಆರಾಮ್ ಅರವಿಂದ್ ಸ್ವಾಮಿ ಆ ಬ್ರೇಕ್ನ ಕೊಡುತ್ತೆ ಅಂತ. ಪರ್ಟಿಕ್ಯುಲರ್ ಆಗಿ ಪರಿ ಅಂತ ಹೆಸರಿಟ್ಟಿದ್ದಕ್ಕೆ ರೀಸನ್ ಮ್ಯಾಮ್, ಆ ಕ್ಯೂಟ್ ನೇಮ್ ಬಗ್ಗೆ ಮೊದಲು ಮಾತಾಡ್ಬೇಕು. ನನ್ನ ಪ್ರೇಮ ನನ್ನ ಪ್ರೀತಿ ನೀನೇ, ಪರಿನೇ ತುಂಬಾ ಕ್ಯೂಟ್ ಆಗಿದೆಯಲ್ಲ ಅಂತ ಪರಿ ಅಂತ ಹೆಸರಿಟ್ಟಿದ್ದು. ನನ್ನ ಲೋಕ ನೀನೇ. ಕನ್ನಡ ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ಗಳಿಗೆ ಫಿಲ್ಮ್ ಚೇಂಬರ್ನವ್ರು ಒಂದು ಮನವಿ ಮಾಡ್ತಾರೆ, ವರ್ಷಕ್ಕೆ 2-3 ಸಿನಿಮಾಗಳನ್ನ ಮಾಡಬೇಕು, ಹಾಗಾದರೆ ಮಾತ್ರ ನಮ್ಮ ಇಂಡಸ್ಟ್ರಿ ಸುಧಾರಿಸ್ಕೊಳ್ಳುತ್ತೆ, ಸಿಂಗಲ್ ಸ್ಕ್ರೀನಿಂಗ್ ಥಿಯೇಟ್ರ್ಗಳು ಉಳಿಯುತ್ತೆ ಅಂತ. ಆಯಿತು, ಈ ಇಯರ್ ಆಗಲಿಲ್ಲ, ನೆಕ್ಸ್ಟ್ ಇಯರ್ ಖಂಡಿತವಾಗ್ಲೂ ನಾವು ವರ್ಷಕ್ಕೆ 2 ಸಿನಿಮಾ ಮಾಡ್ತೀವಿ ಅಂತ ಹೀರೋಗಳೆಲ್ಲರೂ ಹೇಳ್ತಿದ್ದಾರೆ. ಆದರೆ ನಮ್ಮ ಹೀರೋಯಿನ್ಸ್ಗಳು ವರ್ಷಕ್ಕೆ 2-3 ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ. ಇದೇ ವರ್ಷ ಕೌಸಲ್ಯ ಸುಪ್ರಜಾರಾಮ ಜೊತೆಗೆ ಫಾರ್ ರಿಜಿಸ್ಟ್ರೇಷನ್ ಅಂತಹ ಸಿನಿಮಾ ಕೊಟ್ಟಂತಹ ನಿಧಿಮಾ ನಮ್ಮ ಮಿಲನ ನಾಗರಾಜ್ ಅವರು ಈಗ ಮಗದೊಂದು ಸಿನಿಮಾ ರಿಲೀಸ್ಗೆ ರೆಡಿ ಇದೆ, ಆರಾಮ್ ಅರವಿಂದ್ ಸ್ವಾಮಿ. ಈಗ ನನ್ನ ಜೊತೆ ಅಂದರೆ ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ಮಾತನಾಡಲಿಕ್ಕೆ ನಿಧಿಮಾ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಈ ವರ್ಷ 2 ಸಿನಿಮಾಗಳು ರಿಲೀಸ್ ಆಯಿತು ನಿಮ್ಮದು. 3ನೇ ಸಿನಿಮಾ ಇದು ಹ್ಯಾಟ್ರಿಕ್ ಅಂತಲೇ ಹೇಳ್ಬೋದು ಬಹುಶಃ. ಈ ಟ್ರೈಲರ್ಸು ಮತ್ತು ಸಾಂಗ್ಸ್ಗಳು ಗ್ಲಿಮ್ಸ್ಗಳೆಲ್ಲ ನೋಡಿದ್ರೆ ನಿಜವಾಗ್ಲೂ ನಿರೀಕ್ಷೆ ಹೆಚ್ಚಿದೆ. ಏನು ಹೇಳ್ತೀರಿ? ಫಸ್ಟ್ ರಿಯಾಕ್ಷನ್ ಆರಾಮ್ ಅರವಿಂದ್ ಸ್ವಾಮಿ. ಆ್ಯಕ್ಚುಲಿ ನಾನು ನೀವು ಇಂಟ್ರೊಡಕ್ಷನ್ ಮಾಡಿದಾಗ ನಾನು ಯೋಚಿಸ್ಕೊತಾ ಇದ್ದೀನಿ, ಕರೆಕ್ಟ್ ಅಲ್ವಾ ಇದು ನನ್ನ 3ನೇ ಸಿನಿಮಾ ರಿಲೀಸ್ ಅಂತ. ನಮಗೆ ನಟರಿಗೆ ಬೇರೆ ಬೇರೆ ಪಾತ್ರಗಳು ಮಾಡೋವಂಥದ್ದೇ ಒಂದು ದೊಡ್ಡ ಖುಷಿ ಕೊಡೋವಂಥದ್ದು. ತೆರೆ ಮೇಲೆ ನಮ್ಮನ್ನು ನಾವು ಬೇರೆ ರೀತಿ ನೋಡ್ಕೊಳ್ಳೋವಂಥದ್ದಾಗಲಿ, ಬೇರೆ ಪಾತ್ರ ಪ್ಲೇ ಮಾಡೋದು ಖುಷಿ ಕೊಡುತ್ತೆ. ಆ್ಯಂಡ್ ಆರಾಮ್ ಅರವಿಂದ್ ಸ್ವಾಮಿ ರಿಲೀಸ್ ಆಗ್ತಾ ಇರೋದು ಬಹಳ ಖುಷಿ ವಿಚಾರ. ಯಾಕಂದರೆ ಒಂದು ಒಳ್ಳೆ ಕತೆಗೋಸ್ಕರ ಒಪ್ಕೊಂಡಿದ್ದು ಸಿನಿಮಾ. ಸೊ ಹಾಗಾಗಿ ಒಂದು ಒಳ್ಳೆ ತಂಡದ ಜೊತೆ ಕೆಲಸ ಮಾಡಿರೋಂಥ ಖುಷಿ. ಆ್ಯಂಡ್ ತಂಡಕ್ಕೆ ಒಳ್ಳೆಯದಾಗಲಿ ಅನ್ನೋದು ಮನಸ್ಫೂರ್ತಿಯಾಗಿ ಇರುವಂತಹ ಒಂದು ವಿಶ್ ನನಗೆ. ಸೊ ಹಾಗಾಗಿ ಸಿನಿಮಾ ಕೂಡ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಮ್ಮ ನಿರ್ದೇಶಕರು ಭಾಳ ಟ್ಯಾಲೆಂಟೆಡ್, ಒಳ್ಳೆ ಬರವಣಿಗೆ ಇರೋವಂಥ ನಿರ್ದೇಶಕರು. ಸೊ ಎಲ್ಲೋ ಒಂದು ಕಡೆ ಆಡಿಯನ್ಸ್ಗೆ ಕನೆಕ್ಟ್ ಆಗುವಂಥ ಸಿನಿಮಾ ಇದು ಅಂತ ಅನಿಸುತ್ತೆ ನನಗೆ. ಯೂಶ್ವಲಿ ನಾವು ಪರಭಾಷೆಯ ಹೀರೋಯಿನ್ಸ್ಗಳು ಗರ್ಭಿಣಿ ಇದ್ದಾಗ ಡಬ್ಬಿಂಗ್ ಮಾಡೋಕ್ಕೆ ಬಂದರೆ ಅಥವಾ ಗರ್ಭಿಣಿಯರಿದ್ದಾಗ ಪ್ರಮೋಷನ್ ಮಾಡೋಕ್ಕೆ ಬಂದರೆ ಇದು ಡೆಡಿಕೇಶನ್ ಅಂದರೆ ಇದು ಬದ್ಧತೆ ಅಂತ ನಾವು ಕೊಂಡಾಡ್ತೀವಿ. ಅದೇ ನಮ್ಮ ಹೀರೋಯಿನ್ಸ್ ಮಾಡ್ತಿರೋದನ್ನು ಕೆಲವ್ರು ಗಮನಿಸಲ್ಲ. ಸೊ ನೀವು ತುಂಬ ಗರ್ಭಿಣಿ ಆಗಿದ್ರು ಕೂಡ ಈ ಸಿನಿಮಾದ ಡಬ್ಬಿಂಗ್ ಮಾಡಿದ್ರಿ. ಅವಾಗ ನಮಗೆಲ್ರಿಗೂ ಕೂಡ ನಿಜವಾಗ್ಲೂ ಇದು ಡೆಡಿಕೇಶನ್ ಅಂದರೆ ಇದು ಅಂತ ನನಗೆ ಪರ್ಸ್ನಲಿ ಫೀಲ್ ಆಯಿತು. ಸೊ ಬಂದ್ ಮಾಡಬೇಕು ಅನ್ನೋ ಥರದ್ದು ಅಂದರೆ ಅನಿವಾರ್ಯತೆ ಇದ್ರೂ ಆಗಲ್ಲ ಅಂತ ಹೇಳಿದ್ರು ಕೂಡ ಸಿನಿಮಾ ತಂಡ ಬೇರೆ ಡಬ್ಬಿಂಗ್ ಆರ್ಟಿಸ್ಟ್ಗಳ ಹತ್ರ ಮಾಡಿಸ್ಬೋದು. ಸೊ ನಿಮ್ಮ ಕಾರ್ಯ ಬದ್ಧತೆ ಬಗ್ಗೆ, ಕೆಲಸದ ಬಗ್ಗೆ, ನಿಮಗಿರ್ತಕ್ಕಂಥ ನಿಷ್ಠೆ ಬಗ್ಗೆ ನಮ್ಮೆಲ್ರಿಗೂ ಕೂಡ ಹೆಮ್ಮೆ ಇದೆ ಮೇಡಮ್. ನೀವೇನು ಹೇಳ್ತೀರಿ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಬಟ್ ನನಗೆ ನಾನು ಅದನ್ನು ಈ ಆ್ಯಂಗಲಲ್ಲಿ ಯೋಚನೆ ಮಾಡಲೇ ಇಲ್ಲ. ಅಂದರೆ ಬೇರೆಯವ್ರು ಮಾಡ್ಬೋದಾ ಅಥವಾ ನನ್ನ ಕೈಲಾಗುತ್ತಾ ಅಥವಾ ನಾನು ಮಾಡಬೇಕಾ ಅನ್ನೋ ಆ್ಯಂಗಲಲ್ಲಿ ನಾನು ಯೋಚನೆ ಮಾಡಿಲ್ಲ. ಅದು ನನ್ನ ಜವಾಬ್ದಾರಿ. ಆ್ಯಂಡ್ ನಾನು ತುಂಬ ಬಿಲೀವ್ ಮಾಡೋದೇನು ಅಂದರೆ ನಟರಿಗೆ ಅವ್ರ ವಾಯ್ಸ್ ಅನ್ನೋದು ಒಂದು ದೊಡ್ಡ ಐಡೆಂಟಿಟಿ. ನನ್ನ ಸಿನಿಮಾದಲ್ಲಿ ಬಹುಶಃ ನಾನು ನೋಡ್ಕೊಂಡು ಈಗ ಎಷ್ಟು ಸಿನಿಮಾಗಳು ನಾನು ಮಾಡಿದ್ದೀನಿ, ಅಷ್ಟು ಸಿನಿಮಾಗಳಲ್ಲಿ ಜನರಿಗೆ ನನ್ನ ಧ್ವನಿ ಗೊತ್ತಿರುತ್ತೆ. ನನ್ನ ಪಾತ್ರಕ್ಕೆ ಬೇರೆಯವ್ರ ಧ್ವನಿ ಕೊಟ್ಟಾಗ ಪಾತ್ರನೇ ಬೇರೆ ರೀತಿ ಕಾಣುತ್ತೆ. ಅದಕ್ಕೆ ಆಪ್ಷನ್ನೇ ಇಲ್ಲ, ಅಂದರೆ ಅದಕ್ಕೆ ಆಲ್ಟರ್ನೇಟ್ ಯೋಚನೆ ಮಾಡಲಿಲ್ಲ. ಇನ್ಫ್ಯಾಕ್ಟ್ ನನ್ನ ಡೆಲಿವರಿ ಡೇಟ್ ಆಗೋಗಿತ್ತು. ಎನಿ ಟೈಮ್ ಅನ್ನೋ ಟೈಮ್ನಲ್ಲಿ ನಾನು ಡಬ್ಬಿಂಗ್ ಮಾಡಿದ್ದು. ಬಟ್ ಮೇ ಬಿ ಒಂದು ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಅಥವಾ ನನ್ನ ಅಪ್ಬ್ರಿಂಗಿಂಗ್ ಆಗಿರ್ಬೋದು, ನನ್ನ ಮೆಂಟಲಿ ಐ ಆಮ್ ವೆರಿ ಸ್ಟ್ರಾಂಗ್, ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ. ಸೊ ಡಬ್ಬಿಂಗ್ ಮಾಡಬೇಕು, ನಾನು ಮಾಡಿದೆ ಅಷ್ಟೇ. ಅದಷ್ಟೇ ಸಿಂಪಲಾಗಿ ಯೋಚನೆ ಮಾಡಿದಂಥದ್ದು. ಆ್ಯಂಡ್ ಇವಾಗ ಸಿನಿಮಾ ಪ್ರಮೋಷನ್ಗಳಿಗೆ ಬರ್ತಿರೋದಿರ್ಬೋದು, ಮತ್ತೊಂದಿರ್ಬೋದು, ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ನನ್ನ ಜವಾಬ್ದಾರಿ ಆಗುತ್ತೆ ಸಿನಿಮಾ ಪ್ರಮೋಷನ್ಗೆ ಬರೋದು. ಕಷ್ಟ ಅಂತ ಅಂದ್ಕೊಂಡಿಲ್ಲ, ಇಷ್ಟಪಟ್ಟೆ ಪ್ರಮೋಷನ್ಗೆ ಬಂದಿದ್ದೀನಿ. ಆ್ಯಂಡ್ ಸಿನಿಮಾ ತಲುಪಿಸ್ಬೇಕಾಗಿರೋದು ದೊಡ್ಡ ಜವಾಬ್ದಾರಿ. ಅದೇ ವರ್ಕ್ ಎಥಿಕ್ಸ್ ಅಂತ ಹೇಳ್ತಾರಲ್ಲ, ಹಾಗೆ ಕೆಲಸದ ಮೇಲಿರುವಂಥ ಒಂದು ರೆಸ್ಪೆಕ್ಟ್ ಅಂತ ಹೇಳ್ಬೋದು. ಗೀತಾ ಹೆಸರಲ್ಲಿ ಬಂದಂಥ ಸಿನಿಮಾಗಳಿರಲಿ ಅಥವಾ ಗೀತಾ ಹೆಸರಿನ ಪಾತ್ರ ಇರಲಿ, ಅದೆಲ್ಲವೂ ಕೂಡ ಗೆಲುವಿನ ಸೂಚನೆ. ಸೊ ನಿಮ್ಮ ಈ ಗೀತಾ ಪಾತ್ರದ ಬಗ್ಗೆ, ಜೊತೆಗೆ ಏನಾಗಿರ್ತಾಳೆ ಸಿನಿಮಾದಲ್ಲಿ ಅನ್ನೋ ಥರದ್ದು?
ನನಗೆ ಸಿನಿಮಾದಲ್ಲಿ ನನಗೆ ಎಷ್ಟು ಸೀನ್ಸ್ ಇದೆ, ನನ್ನ ಸಿನಿಮಾದಲ್ಲಿ ನಾನು ಎಷ್ಟಿದ್ದೀನಿ, ಎಷ್ಟು ಲೆಂತ್ ಇದ್ದೀನಿ ಅನ್ನೋದು ನಾನು ಯಾವತ್ತೂ ನೋಡಲ್ಲ. ಆ ಪಾತ್ರ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಸಿನಿಮಾದಲ್ಲಿ ಅನ್ನೋದು ನಾನು ನೋಡ್ತೀನಿ. ಯೂಶಲಿ ಕತೆ ಕೇಳಿದಾಗ ಒಂದು ಇಂಪ್ಯಾಕ್ಟ್ಫುಲ್ ಪಾತ್ರ ಇದು ಗೀತಾ ಅನ್ನೋಂಥ ಪಾತ್ರ. ಆ್ಯಂಡ್ ನನಗೆ ಸಿನಿಮಾದಲ್ಲಿ ಒಂದು ಚಿಕ್ಕದಾಗಿ ಇನ್ನೊಂದು ಶೇಡ್ ಕೂಡ ತೋರಿಸ್ತಾರೆ. ಪೋಸ್ಟರಲ್ಲಿ ನೋಡೋ ಒಂದು ಶೇಡ್ ಆಗಿದ್ದರೆ, ಇನ್ನೊಂದು ನನ್ನ ಟೀಚರ್ ಸ್ಯಾರಿಯಲ್ಲಿ ಒಂದು ಟೀಚರ್ ಪಾತ್ರ ಪ್ಲೇ ಮಾಡಿರೋವಂಥದ್ದು. ಸೊ ಎರಡು ಕಾಂಟ್ರಾಸ್ಟಿಂಗ್ ಆಗಿದೆ ಒಂದು. ಆ್ಯಂಡ್ ನನಗಿರೋಂಥ ಸೀನ್ಗಳು ಬಹಳ ಇಂಪ್ಯಾಕ್ಟ್ ಮಾಡುತ್ತೆ ಸಿನಿಮಾದಲ್ಲಿ. ಸೊ ಹಾಗಾಗಿ ನನಗೆ ಸೀನ್ಸ್ ಮಾಡ್ಬೇಕಾದ್ರೆ ಕೂಡ ಬಹಳ ಖುಷಿ ಕೊಟ್ಟಿತ್ತು ಸಿನಿಮಾ. ಸೊ ಎಲ್ಲೋ ಒಂದು ಕಡೆ ಅದು ಒಂದು ಮಾರ್ಕ್ ಮಾಡುತ್ತೆ ಅಂತ ಅನಿಸುತ್ತೆ. ಆರಾಮ್ ಅರವಿಂದ್ ಸ್ವಾಮಿ ನಿಮ್ಮ ಲೈಫಲ್ಲಿ ಅಥವಾ ನಿಮ್ಮ ಕರಿಯರ್ಗೆ ಎಷ್ಟು ಸ್ಪೆಷಲ್ ಅಂತ ಅನಿಸುತ್ತೆ, ಅಥವಾ ಇಲ್ಲಿವರೆಗೂ ಮಾಡಿದಂಥ ಪಾತ್ರಗಳಿಗೆ ಇದು ಎಷ್ಟು ವಿಭಿನ್ನವಾಗಿದೆ ಸಿನಿಮಾದ್ದು? ಎಲ್ಲ ಸಿನಿಮಾನು ಸ್ಪೆಷಲ್ ಅನಿಸುತ್ತೆ. ಅಂದರೆ ಎಲ್ಲ ಸಿನಿಮಾನು ಅಷ್ಟೇ ಚೂಸಿಯಾಗಿ ನಾನು ನೋಡಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ. ಯಾವ ಸಿನಿಮಾ ಮಾಡಬೇಕಲ್ಲ ಅಂತ ಸಿನಿಮಾ ನಾನು ಮಾಡಿಲ್ಲ. ಹಾಗಾಗಿ ಪ್ರತಿ ಸಿನಿಮಾನು ನನಗೆ ಸ್ಪೆಷಲ್ಲೇ. ಪ್ರತಿ ಸಿನಿಮಾನು ಗೆಲ್ಲಬೇಕು ಅನ್ನೋ ಇಂಟೆನ್ಷನ್ ಅಷ್ಟೇ ಇರುತ್ತೆ, ಅಷ್ಟೇ ಎಫರ್ಟ್ ಹಾಕಿರ್ತೀವಿ. ಸೊ ಹಾಗಾಗಿ ಆರಾಮ್ ಅರವಿಂದ್ ಸ್ವಾಮಿ ಇಸ್ ಡೆಫಿನೆಟ್ಲಿ ವೆರಿ ವೆರಿ ಸ್ಪೆಷಲ್. ಟೈಟಲಿಂದಾನೇ ನನಗೆ ಕತೆ ಅಂದರೆ ಸಿನಿಮಾ ವೈಬೇ ಒಂದು ಪಾಸಿಟಿವ್ ವೈಬ್ ಕೊಟ್ಟಂಥ ಸಿನಿಮಾ. ಟೈಟಲಿಂದ ಕತೆ ಇರ್ಬೋದು, ಆಮೇಲೆ ನಾವು ಮಾಡಿದಂತಹ ಪ್ರಮೋಷನಲ್ ಕಾಂಟೆಂಟ್ಗಳಿರ್ಬೋದು, ಪ್ರತಿಯೊಂದು ಖುಷಿ ಕೊಟ್ಟಂಥದ್ದು ಈ ಸಿನಿಮಾದಲ್ಲಿ. ಸೊ ಎಲ್ಲ ಒಂದು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಇಟ್ಸ್ ಅ ಲಾಟ್ ಆಫ್ ಪಾಸಿಟಿವಿಟಿ ಈ ಸಿನಿಮಾ. ಲವ್ ಮಾಕ್ಟೆಲ್ನಲ್ಲಿ ಆದಿಗೆ ನಿಮ್ಮ ಬರ್ಡೇ ನೆನಪಿರಲ್ಲ. ಈ ಸಿನಿಮಾದ ಒಂದು ಗ್ಲಿಮ್ಸಲ್ಲಿ ನೋಡೋದಾದರೆ ನೀವು ವೆಯ್ಟ್ ಮಾಡ್ತಿರ್ತೀರಾ. ಸೊ ಆರಾಮ್ ಅರವಿಂದ್ ಸ್ವಾಮಿ ಬರೋದು ಲೇಟ್ ಆಗುತ್ತೆ, ಎಲ್ಲ ಒಂದು ಕಡೆ ಸಿಂಕ್ ಆಗುತ್ತೆ ಕೆಲವು ಸೀಕ್ವೆನ್ಸ್ಗಳು. ಸೊ ನಿಮ್ಮ ಜೋಡಿ ಬಗ್ಗೆ ಹೇಳೋದಾದರೆ ಈ ಸಿನಿಮಾದ? ಇಲ್ಲ, ಅದು ಸಿನಿಮಾದಲ್ಲಿಲ್ಲ, ಅದು ಪ್ರಮೋಷನಲ್ ಕಾಂಟೆಂಟ್ ಆಗಿ ಸುಮ್ಮನೆ ನಮ್ಮನ್ನು ನಾವು ಕಾಲು ಎಳ್ಕೊಂಡು ಮಾಡಿದಂಥ ಕಾಂಟೆಂಟು. ಅದು ಇಟ್ಸ್ ಜಸ್ಟ್ ಪ್ರಮೋಷನಲ್ ವಿಡಿಯೋ. ಸಿನಿಮಾದಲ್ಲಿ ಆ ರೀತಿ ಇರಲ್ಲ, ಇದು ಬೇರೆ ರೀತಿ ಇರುತ್ತೆ ಕೆಮಿಸ್ಟ್ರಿ. ಅದೇ ಪ್ರಮೋಷನಲ್ ವಿಡಿಯೋ ನಾನು ನೋಡಿದ್ದು. ಸೊ ಅದರಲ್ಲಿ ಹೇಳ್ತಾರೆ ನೀವು ಮಾತ್ರ ಲವ್ ಮಾಕ್ಟೆಲ್ 1, 2, 3 ಮಾಡ್ಬೋದು, ನಾವು ಮಾಡೋಕ್ಕಿಲ್ವಾ ಅಂತ. ಹಾಗಾದರೆ ಆರಾಮ್ ಅರವಿಂದ್ ಸ್ವಾಮಿ ಸೀಕ್ವೆಲ್ ಬರೋ ಥರದ ಚಾನ್ಸಸ್ ಏನಾದರೂ ಇದೆಯಾ ಮ್ಯಾಮ್? ಹೌದು, ಅವ್ರಿಷ್ಟ ಮಾಡ್ಬೋದು. ಸಿ ಎಂಡ್ ಆಫ್ ದ ಡೇ ಜನ ನಿಮ್ಮ ಸಿನಿಮಾ ನೋಡಬೇಕು ಅಂತ ಕಾಯ್ತಿದ್ದಾರೆ. ಆ ಜನಕ್ಕೆ ಎಷ್ಟು ಇಂಟ್ರೆಸ್ಟ್ ಇದೆ ನಿಮ್ಮ ಸಿನಿಮಾಗಳ ಮೇಲೆ ಅನ್ನೋದ್ರ ಮೇಲೆ ಹೋಗುತ್ತೆ. ಡೆಫಿನೆಟ್ಲಿ ಮಾಡ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಸಿನಿಮಾ ಯಾವ ರೀತಿ ರೆಸ್ಪಾಂಡ್ ಮಾಡ್ತಿರೋ ಆಡಿಯನ್ಸ್ ಅನ್ನೋದ್ರ ಮೇಲೆ ಹೋಗುತ್ತೆ. ಓಕೆ, ಕೃಷ್ಣ ಸರ್ ಥರ ನಮ್ಮ ಆರಾಮ್ ಅರವಿಂದ್ ಸ್ವಾಮಿ, ಅನೀಶ್ ಕೂಡ ಇಂಡಸ್ಟ್ರಿನಲ್ಲಿ 10, 12, 13, 14 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು. ವಿಭಿನ್ನ ಸಿನಿಮಾಗಳನ್ನ ಕೊಡ್ತಾನೆ ಬರ್ತಿದ್ದಾರೆ. ಅವ್ರಿಗೆ ದೊಡ್ಡದೊಂದು ಬ್ರೇಕ್ ಸಿಗಬೇಕು ಅನ್ನೋ ಥರದ್ದು ಹಪಾಪಿ ಅಂತೂ ಇದ್ದೇ ಇದೆ. ಅದಕ್ಕೋಸ್ಕರ ಹೋರಾಡ್ತಾನೆ ಇದ್ದಾರೆ. ನೀವು ಕಂಡಂತೆ ಅನೀಶ್ ಹೇಗೆ ಎಷ್ಟು ಶ್ರಮ ಪಟ್ಟರು ಈ ಸಿನಿಮಾಗೆ, ಅವ್ರಿಗೆ ದೊಡ್ಡ ಗೆಲುವು ಸಿಗಬೇಕು ಅನ್ನೋದ್ರಲ್ಲಿ ನೀವು ಏನು ಹೇಳ್ತೀರಾ ಮ್ಯಾಮ್ ಆ ವಿಚಾರಕ್ಕೆ? ಬಹುಶಃ ಅನೀಶ್ ಅವರು ಸಿನಿಮಾ ಬಿಟ್ಟರೆ ಬೇರೆ ಏನೂ ಮಾತಾಡಿದ್ದು ನಾನು ನೋಡೇ ಇಲ್ಲ. ಇನ್ಫ್ಯಾಕ್ಟ್ ನಾನು ಅನೀಶ್ ಕೂಡ ಮಾತಾಡ್ಬೇಕಾದ್ರೆ ಸಿನಿಮಾನೇ ಮಾತಾಡೋದು. ಸಿಕ್ಕಾಬಟ್ಟೆ ಒಬ್ಬ ಪ್ಯಾಷನ್ ಇರುವಂತಹ ನಟ, ಆ್ಯಂಡ್ ಒಳ್ಳೆ ನಟ ಕೂಡ. ಇನ್ಫ್ಯಾಕ್ಟ್ ಅವ್ರು ಡಾನ್ಸ್ ಮೂವ್ಸ್ ಎಲ್ಲ ನೋಡಿದ್ರೆ ನೀವು ಅದ್ಭುತವಾಗಿ ಡಾನ್ಸ್ ಮಾಡ್ತಾರೆ. ಬಹಳ ಕಮ್ಮಿ ಜನ ನಮ್ಮ ಇಂಡಸ್ಟ್ರಿಯಲ್ಲಿ ಆ ರೀತಿ ಡಾನ್ಸ್ ಮಾಡೋವಂಥದ್ದು. ಸೊ ನಟನೆ ಕೂಡ ಅಂದರೆ ಒಂದು 10 ವರ್ಷ 12 ವರ್ಷ ಆಗಿದೆ. ಒಂದು ಒಳ್ಳೆ ಸೀಸನ್ಡ್ ಆ್ಯಕ್ಟರ್ ಅವರು. ಸೊ ಯಾವ ಪಾತ್ರ ಕೊಟ್ಟರು ಅವ್ರಿಗೇನು ಕಷ್ಟ ಅನಿಸುತ್ತೆ ಅಂತ ನನಗೆ ಅನ್ಸಲ್ಲ. ಸೊ ಅಂದರೆ ಒಂದು ಗೆಲುವು ಅಂತ ವಿಚಾರ ಬಂದಾಗ ಬಿಸ್ನೆಸ್ ಅಂತ ಬರುತ್ತೆ, ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಂತ ಬರುತ್ತೆ. ಅದು ಡೆಫಿನೆಟ್ಲಿ ಎಲ್ಲ ನಟರಿಗೂ ಬೇಕು. ಆ್ಯಂಡ್ ಐ ಥಿಂಕ್ ಎವ್ರಿ ಸಿನಿಮಾದಲ್ಲೂ ಆಡಿಯನ್ಸ್ ಬಿಲ್ಡ್ ಆಗ್ತಾ ಹೋಗ್ತಾರೆ ನಟರಿಗೆ. ನಟ ಇರ್ಬೋದು, ನಟಿ ಇರ್ಬೋದು. ಓಕೆ, ಈಗೊಂದು ಪಾತ್ರ ಇಷ್ಟ ಆದರೂ ಇನ್ನಷ್ಟು ಆಡಿಯನ್ಸ್ ನಿಮಗೆ ಉಟ್ಕೊಂಡ್ರು. ಆ ರೀತಿ ಡೆಫಿನೆಟ್ಲಿ ಗೆಲುವು ಸಿಗುತ್ತೆ. ಈಸ್ ಇಸ್ ಅ ವೆರಿ ವೆರಿ ಪ್ಯಾಷನೇಟ್ ಆ್ಯಕ್ಟರ್. ಸಿನಿಮಾಗೋಸ್ಕರನೇ ಇಷ್ಟು ವರ್ಷಗಳಾಗಿದೆ, ಬೇರೆ ಏನೋ ಮಾಡ್ಬೋದಿತ್ತು. ಸಿನಿಮಾದಲ್ಲೇ ಇದ್ದಾರೆ ಅವರು. ಒಂದಲ್ಲ ಒಂದಿನ ನನಗೆ ಆ ಬ್ರೇಕ್ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದ್ದಾರೆ. ಐ ಥಿಂಕ್ ಆರಾಮ್ ಅರವಿಂದ್ ಸ್ವಾಮಿ ಆ ಬ್ರೇಕ್ನ ಕೊಡುತ್ತೆ ಅನಿಸುತ್ತೆ ನನಗೆ. ಮದುವೆ ಆದಮೇಲೆ ಕೆಲವ್ರಿಗೆ ಅವಕಾಶಗಳು ಸಿಗಲ್ಲ ಆ ಥರದ್ದು ಅಂತ ಹಿಂದೆ ಇತ್ತದು. ನನಗೆ ಈಗ ಅನಿಸ್ತಾ ಇಲ್ಲ, ಮದುವೆ ಆದಮೇಲೆ ಹೀರೋಯಿನ್ಸ್ಗೆ ಅಪರ್ಚುನಿಟಿ ಸಿಗಲ್ಲ, ಅದರಲ್ಲಿ ಮಗು ಆದಮೇಲೆ ಅಂತೂ ಸಿಗಲ್ಲ, ಆ ಥರದ್ದೆಲ್ಲ ಇಲ್ಲ ಅನ್ಸುತ್ತೆ. ಯಾಕಂದರೆ ಇನ್ನೂ ಮುದ್ದಾಗಿ ಕಾಣಿಸ್ತಿದ್ದೀರಾ ಆರಾಮ್ ಅರವಿಂದ್ ಸ್ವಾಮಿನಲ್ಲಿ. ಸೊ ಮದುವೆ ಆದಮೇಲೆ ಎಷ್ಟು ಆಫರ್ಗಳ ಸಂಖ್ಯೆ ಎಷ್ಟು ಜಾಸ್ತಿ ಆಗ್ತಾ ಹೋಯ್ತು ಮ್ಯಾಮ್ ನಿಮಗೆ? ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ತಾನೆ ಇದ್ದೀರಾ. 5 ಸಿನಿಮಾ ಆಯಿತು ಆಫ್ಟರ್ ಮ್ಯಾರೇಜ್. ಬಹುಶಃ ನನ್ನ ಕರಿಯರಲ್ಲಿ 3 ಸಿನಿಮಾ ಒಂದೇ ವರ್ಷ ರಿಲೀಸ್ ಆಗಿರೋದು ಇದೇ ವರ್ಷ, ಅಂದರೆ ಈ ವರ್ಷ. ಸೊ ಜಾಸ್ತಿನೇ ಆಗಿದೆ. ಅದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡೋಕ್ಕೆ ಇಷ್ಟಪಡಲ್ಲ. ನನಗೇನು ಎಫೆಕ್ಟ್ ಆಗಿಲ್ಲ ಅದು. ಈಗ ಪರಿ ಬಗ್ಗೆ ಮಾತನಾಡಲೇಬೇಕು ನಾನು. ಅವಳನ್ನ ಫಸ್ಟು ಮನೆಗೆ ಬರ್ಮಾಡ್ಕೊಂಡ ರೀತಿ, ಆ ಪರಿನೇ ನಂಗೆ ತುಂಬ ಇಷ್ಟ ಆಯಿತು. ಪರ್ಟಿಕ್ಯುಲರ್ ಆಗಿ ಪರಿ ಅಂತ ಹೆಸರಿಟ್ಟಿದ್ದಕ್ಕೆ ರೀಸನ್ ಮ್ಯಾಮ್, ಆ ಕ್ಯೂಟ್ ನೇಮ್ ಬಗ್ಗೆ ಮೊದಲು ಮಾತಾಡಬೇಕು. ಪಾ ಅಂತ ಲೆಟರ್ ಬಂತು. ತುಂಬ ನಾನಿನ್ನೂ ಹಾಸ್ಪಿಟಲಲ್ಲಿದ್ದೆ, ತುಂಬ ಯೋಚನೆ ಮಾಡಿಲ್ಲ. ಕೃಷ್ಣ ಪರಿ ಅಂತ ಇಡೋಣ ಅಂದರು. ಆ್ಯಂಡ್ ಆಲ್ಸೋ ಪರಿ ಮೀನಿಂಗ್ ತುಂಬ ಚೆನ್ನಾಗಿತ್ತು, ಏಂಜಲ್ ಅಂತ ಅರ್ಥ. ಸೊ ಹಾಗಾಗಿ ನಮ್ಮ ಜೀವನದಲ್ಲಿ ಅವಳೊಂದು ಏಂಜಲ್ ರೀತಿನೇ ನಮಗೆ, ತಂದೆ ತಾಯಂದಿರಿಗೆ ಮಕ್ಕಳು ಹಾಗೆ ಅನಿಸ್ತಾರಲ್ಲ. ಸೊ ಹಾಗಾಗಿ ಮೀನಿಂಗು ಚೆನ್ನಾಗಿದ್ದರಿಂದ. ಆ್ಯಂಡ್ ಆಲ್ಸೋ ನನಗೆ ತುಂಬ ಉದ್ದ ಹೆಸರುಗಳಷ್ಟು ಕನ್ವಿನ್ಸ್ ಆಗಲ್ಲ. ಎಷ್ಟೇ ಉದ್ದ ಇದ್ರೂ ನಾವು ಅದನ್ನ ಶಾರ್ಟ್ ಮಾಡ್ತೀವಿ ಕರಿಬೇಕಾರೆ. ಸೊ ಪರಿನೇ ತುಂಬ ಕ್ಯೂಟ್ ಆಗಿದೆಯಲ್ಲ ಅಂತ ಪರಿ ಅಂತ ಹೆಸರಿಟ್ಟಿದ್ದು. ಓಕೆ,
ನೀವಿಬ್ರು ಎಷ್ಟು ಎಕ್ಸೈಟ್ಮೆಂಟ್ ಆಗಿ ಆಕೆನ ಎತ್ಕೊಳ್ಳೋಕ್ಕೆ ತಪ್ಕೊಳ್ಳೋಕೆ ಎಷ್ಟು ಇದು ಮಾಡಿದ್ರು, ನಿಮ್ಮ ಮನೆಯ ರೋಮಿಯೋ ಕೂಡ ಅಷ್ಟೇ ಎಕ್ಸೈಟೆಡ್ ಆಗಿ ಬರ್ಮಾಡ್ಕೊಂತು. ಅವಳನ್ನ ನೋಡೋದೇ ಒಂದು ಖುಷಿ, ಹತ್ರಕ್ಕೆ ಹೋಗೋದು, ಹಗ್ ಮಾಡ್ಕೊಳ್ಳೋಕೆ ಟ್ರೈ ಮಾಡೋದೆಲ್ಲ ಮಾಡ್ತು. ನಿಮ್ಗೆ ಎಷ್ಟು ಅದನ್ನ ನೋಡಿದಾಗ ಪ್ರಾಣಿಗಳ ಬಗ್ಗೆ ಇನ್ನೆಷ್ಟು ಪ್ರೀತಿ ಅನ್ಸುತ್ತೆ ಮ್ಯಾಮ್? ನಾನು ಪ್ರಾಣಿಗಳು ನನ್ನ ಸಾಕಿರೋ ಮೊದಲನೇ ಪೆಟ್ ರೋಮಿಯೋ. ಅವು ಎಷ್ಟು ರೆಸ್ಪಾಂಡ್ ಮಾಡ್ತವೆ ಅನ್ನೋ ಇಮ್ಯಾಜಿನೇಷನ್ ಕೂಡ ನನಗೆ ಐಡಿಯಾ ಕೂಡ ಇರಲ್ಲ. ಬಟ್ ಪ್ರಾಣಿಗಳು ಮಾತಿಲ್ಲದೇ ಮಾಡೋವಂಥ ಕಮ್ಯುನಿಕೇಷನ್ ಬಹುಶಃ ಮನುಷ್ಯರು ಕೂಡ ಮಾಡಲ್ಲ. ಒಂದು ಅದ್ಭುತವಾದ ಅನುಭವ ಅದು. ಅಂದರೆ ತುಂಬ ಕಮಿಟ್ಮೆಂಟ್ ಕೂಡ. ಅಂದರೆ ಪ್ರಾಣಿಗಳನ್ನ ನಮ್ಮ ಕೈಲಿ ಸಾಕೋಕ್ಕಾಗ್ದಿದ್ದ ಅಂದರೆ ನಾವು ತೊಗೊಂಬರ್ಬಾರ್ದು. ತಂದ ಮೇಲೆ ಅದನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು. ಬಿಕಾಸ್ ಅವು ತುಂಬ ಎಮೋಷ್ನಲ್ ಬೀಯಿಂಗ್ಸ್ ಅವು. ಸೊ ಹಾಗಾಗಿ ಅದೊಂದು ಬೇರೆಯೇ ಅನುಭವ ಅದು. ಯಾರಿಗಾರು ಬಹುಶಃ ಪ್ರಾಣಿ ಅಂದರೆ ಸಾಕಿಲ್ದೇ ಇರೋರಿಗೆ ಅದ್ರ ಬಗ್ಗೆ ಹೇಳಿದ್ರೆ ಏನೋ ಓವರಾಗಿ ಹೇಳ್ತಾರಲ್ಲ ಅಂತ ಅನ್ನಿಸ್ಬೋದು. ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್. ನನಗೆ ರೋಮಿಯೋ ಆಗಲಿ ಪರಿ ಆಗಲಿ ನಾನು ಯಾವತ್ತೂ ಭೇದ ಭಾವ ಮಾಡೋಕ್ಕೆ ಸಾಧ್ಯ. ನೆಕ್ಸ್ಟ್ ಕ್ವಶನ್ ಅದೇ ಇತ್ತು. ಅವಳು ಬರೋಕ್ಕೆ ಮುಂಚೆ ಅಂದರೆ ನಿಮ್ಮ ಪರಿ ಬರೋಕ್ಕೆ ಮುಂಚೆ ರೋಮಿಯೋಗೆ ಜಾಸ್ತಿ ಟೈಮ್ ಕೊಡ್ತಿದ್ರಿ, ಆಕೆ ಜೊತೆ ತುಂಬ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತಿದ್ರಿ. ಬಹುಶಃ ಪರಿ ಬಂದಮೇಲೆ ಅದು ಡಿಫರೆನ್ಸ್ ಆಗ್ತಾ ಇದೆಯಾ ಅಥವಾ ಹೇಗೆ ಅಂತ? ಸ್ವಲ್ಪ ಪರಿಗೆ ಇವತ್ತು ತುಂಬ ಚಿಕ್ಕದಿರೋದ್ರಿಂದ ಜಾಸ್ತಿ ಟೈಮ್ ಕೊಡಬೇಕಾಗುತ್ತೆ, ತುಂಬ ಚಿಕ್ಕ ಮಗು ಆಗಿರೋದು. ಬಟ್ ಯಾವ ರೀತಿ ಅದಂತೂ ಕಮ್ಮಿ ಮಾಡಿಲ್ಲ. ರೋಮಿಯೋಗೆ ಅವನ ಊಟ, ಅವನ ವಾಕ್ ಕರ್ಕೊಂಡು ಹೋಗೋದಿರ್ಬೋದು, ಮತ್ತೊಂದಿರ್ಬೋದು, ಯಾವುದ್ರಲ್ಲೂ ಇಲ್ಲ. ಆ್ಯಂಡ್ ಯಾವುದೇ ರೀತಿಯಾದಂಥ ಭೇದ ಭಾವ ಅಂತೂ ಖಂಡಿತ ನಮ್ಮ ಮನೇಲಿ ಆಗ್ತಾ ಇಲ್ಲ. ನಾನು ಇನ್ಫ್ಯಾಕ್ಟ್ ತುಂಬ ಜನ ನೋಡಿದ್ದೀನಿ, ಮಕ್ಕಳಾದ ತಕ್ಷಣ ಪೆಟ್ನ ಬೇರೆ ಮನೆಗೆ ಕಳಿಸೋದಿರ್ಬೋದು ಅಥವಾ ಅವ್ರನ್ನ ಇಗ್ನೋರ್ ಮಾಡೋದಿರ್ಬೋದು. ಅವು ಎಮೋಷ್ನಲಿ ತುಂಬ ಅವಕ್ಕೆ ಬೇಜಾರಾಗುತ್ತೆ. ದೆಲ್ ಫೀಲ್ ಲೋ. ಪ್ರಾಣಿಗಳು ತುಂಬ ಮನ್ಸಿಗೆ ತೊಗೊತವೆ ಅವು. ಆ ರೀತಿ ಮಾಡೋ ಅಂಥದ್ದು ಆ ರೀತಿ ನಾನು ಮಾಡ್ತಾ ಇಲ್ಲ. ಖುಷಿಯಾಗಿದ್ದಾರೆ ಡೆಫಿನೆಟ್ಲಿ. ಓಕೆ, ನನಗೆ ಗೊತ್ತಿಲ್ಲ ಇದು ಹೆಂಗೆ ತಗೊಳ್ಳೋದು ಅಂತ. ಫಾದರ್ ಸಿನಿಮಾನ ಕೃಷ್ಣ ಸರ್ ಒಪ್ಕೊಂಡ್ಮೇಲೆ ಫಾದರ್ ಆಗಿದ್ದ ಅಥವಾ ಅದಕ್ಕೆ ಮುಂಚೆನೇ ಗೊತ್ತಿತ್ತಾ? ಇಲ್ಲ, ಕೋಇನ್ಸಿಡೆನ್ಸ್ ಆಯಿತು ಅನಿಸುತ್ತೆ. ಸಿನಿಮಾ ಕತೆ ಕೇಳಿ ಒಪ್ಪಿದ್ವಿ ಕೃಷ್ಣ ಅವ್ರಿಗೋಸ್ಕರ. ಅದಾದಮೇಲೆ ಟೈಟಲ್ ಫಾದರ್ ಅಂತ ಹೇಳಿದ್ರು. ಅದೇ ಟೈಮಲ್ಲಿ ನಾನು ಕನ್ಸೀವ್ ಆಗಿದ್ದೆ. ಸೊ ಎರಡು ವಾಸ್ ಒಂಥರ ಕೋಇನ್ಸಿಡೆನ್ಷಿಯಲ್. ಅಲ್ಲಿ ಫಾದರ್ ಮಾಡ್ತಾಯಿದ್ರು, ಆ್ಯಕ್ಚುಲಿ ಲೈಫಲ್ಲಿ ಫಾದರ್ ಆಗಿದ್ದು ಕೋಇನ್ಸಿಡೆನ್ಸ್. ಮಗಳು ಬಂದ ಮೇಲೆ ಬದುಕು ಎಷ್ಟು ಬದಲಾಗಿದೆ, ಎಷ್ಟು ಟೈಮ್ನ ಕೊಡ್ತಿದ್ದೀರಾ ಇಬ್ಬರೂ ಕೂಡ? ಹೇಗಿದೆ ಮ್ಯಾಮ್ ಲೈಫ್, ಹೇಗಿದೆ ಈಗ? ಬದಲಾಗಿದೆ ಅಂದರೆ ಜವಾಬ್ದಾರಿ ಹೆಚ್ಚಿದೆ ಡೆಫಿನೆಟ್ಲಿ. ಒಂದು ಡಿಪೆಂಡೆನ್ಸಿ ಇರೋವಂಥದ್ದಲ್ವ ಮಗು ಅಂದರೆ. ನಾವು ಯಾರೋ ಒಬ್ರು ಇರಲೇಬೇಕು. ಬಟ್ ಹಾಗಂತ ಕೆಲಸಕ್ಕೂ ಮೋಸ ಮಾಡೋದಕ್ಕಾಗಲ್ಲ. ನಮ್ಮ ಪ್ರೊಫೆಷ್ನಲ್ಲಿ ನಾವು ಈ ಟೈಮಲ್ಲಿ ನಾನು ಇರಬೇಕು ಅಂದರೆ ನಾನು ಇರಲೇಬೇಕು. ಸಿನಿಮಾ ಪ್ರಮೋಟ್ ಮಾಡೋಕ್ಕೆ ನಾನು ಇರಬೇಕು ಅಂದರೆ ಅದಕ್ಕೇನು ಬೇರೆ ಆಲ್ಟರ್ನೇಟಿವ್ ಇಲ್ಲ. ಸೊ ಹಾಗಾಗಿ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಶಿ ಈಸ್ ಪಾರ್ಟ್ ಆಫ್ ಅಸ್. ಈಗ ನಾನು ಯಾವಾಗಲೇ ಹೇಳಿದಾಗೆ ರೋಮಿಯೋ ಕೂಡ ಮುಂಚೆ ಇದ್ದ. ರೋಮಿಯೋನೂ ನೋಡ್ಕೊಳ್ಬೇಕಾಗಿತ್ತು, ಮನೇಲಿ ಯಾರೋ ಒಬ್ಬರು ಇರೋರು. ಸೊ ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ. ಅದು ಇದು ಎಲ್ಲ ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ. ಮಗು ಮುಖನ ರಿವೀಲ್ ಮಾಡೋದಕ್ಕೆ ಎಲ್ಲರೂ ಸ್ವಲ್ಪ ಹಿಂದೇಟಾಗ್ತಾರೆ, ದೃಷ್ಟಿ ಆಗುತ್ತೆ ಅಂತನೋ ಅಥವಾ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ರಿವೀಲ್ ಮಾಡಬೇಕು ಅಂತ. ನೀವು ಮನೆಗೆ ಕರ್ಕೊಂಬಂದ ತಕ್ಷಣನೇ ಮಗು ಫೋಟೋ ರಿವೀಲ್ ಮಾಡಿದ್ರಿ ಮತ್ತು ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಸ್ಪೆಷಲ್ ಫೋಟೋ ಹಾಕ್ಕೊಂಡಿದ್ರಿ. ಸೊ ಆ ಬ್ಯೂಟಿಫುಲ್ ಮೂಮೆಂಟ್ ಬಗ್ಗೆ ರಿವೀಲ್ ಮಾಡಬಾರ್ದು ಅಂದರೆ ಬಹಳಷ್ಟು ಜನ ರಿವೀಲ್ ಮಾಡ್ತೀರಾ, ದೃಷ್ಟಿ ಆಗ್ಬೋದು, ಅದು ಇದು ಅಂತ ಹೇಳ್ತಾರೆ. ಬಟ್ ಕೃಷ್ಣ ಒಂದೇ ಥಾಟ್ ಪ್ರೊಸೆಸ್. ಅಂದರೆ ಬಹಳಷ್ಟು ಜನ ನೋಡಬೇಕು ಅಂತ ಕಾಯ್ತಾ ಇರ್ತಾರೆ. ಆ್ಯಂಡ್ ಎಲ್ಲರೂ ನಮಗೆ ಒಳ್ಳೆಯದನ್ನೇ ಬಯಸ್ತಾರೆ. ಅದರಲ್ಲೇನು ನಾವು ನೋಡಿಬಿಟ್ರೆ ಹಿಂಗಾಗುತ್ತೆ ಹಂಗಾಗುತ್ತೆ ಆ ರೀತಿ ನೆಗೆಟಿವ್ ಥಾಟ್ಸ್ ಇರಬಾರ್ದು. ಎಲ್ಲರೂ ಒಂದು ಖುಷಿಯಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ ಪಾಪು ಹೇಗಿದೆ ಅಂತ ನೋಡಬೇಕು ಅಂತ. ಆ್ಯಂಡ್ ಅವರೆಲ್ಲರೂ ನಮ್ಗೆ ಒಳ್ಳೆಯದನ್ನೇ ಬಯಸ್ತಾರೆ. ಸೊ ಫೋಟೋ ರಿವೀಲ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅನ್ನೋ ಒಂದು ಥಾಟ್ ಪ್ರೊಸೆಸ್ ನನಗೆ ಕರೆಕ್ಟ್ ಅನ್ನಿಸ್ತು. ಅಂದರೆ ಓಕೆ, ರಿವೀಲ್ ಮಾಡಬಾರ್ದು, ಯಾಕೆ ಮಾಡಬಾರ್ದು ಅನ್ನೋವಂಥದ್ದು. ಆ್ಯಂಡ್ ಬಹಳಷ್ಟು ಜನ ಪಾಪು ಹೇಗಿದೆ, ಪಾಪು ನೋಡೋಕೆ ಹೇಗಿದೆ, ನೋಡಬೇಕು, ಅಪ್ಲೋಡ್ ಮಾಡ್ತಿರೋ ಫೋಟೋ ಅಥವಾ ಅಪ್ಲೋಡ್ ಮಾಡಿದ ನಂತರ ಭಾಳಷ್ಟು ಜನ ಖುಷಿಪಟ್ಟಿದ್ದಿರ್ಬೋದು. ಅದು ತುಂಬ ಪಾಸಿಟಿವ್ ಅಂತ ಅನ್ನಿಸ್ತು ನನಗೆ. ಅದರಲ್ಲೇನು ಮಾಡಬಾರ್ದಿತ್ತು ಅಂತ ಏನೂ ಅನ್ನಿಸ್ಲಿಲ್ಲ. ಸೊ ಸರಿ ಅನ್ನಿಸ್ತು ನನಗೆ. ಕೃಷ್ಣ ಸರ್ ಮತ್ತು ನಿಮಗೆ ಇಬ್ಬರಿಗೂ ಕೂಡ ಮಗು ಪರಿ ಅಂದರೆ ಹೆಣ್ಮಗುನೇ ಬೇಕು ಅಂತ ಇತ್ತು ಅಥವಾ ಗಂಡು ಪಾಪುನ ಎಕ್ಸ್ಪೆಕ್ಟ್ ಮಾಡಿದ್ರಾ? ಈಗ ಎಷ್ಟು ಖುಷಿ ಇದ್ದಾರೆ ಹೆಣ್ಮಗು ಆಗಿರೋದಕ್ಕೆ ಕೃಷ್ಣ ಅವರು? ಅದಾದರೂ ಆ್ಯಕ್ಸೆಪ್ಟ್ ಮಾಡ್ಕೊತಾ ಇದ್ವಿ. ಬಟ್ ಎಲ್ಲೋ ಒಂದು ಕಡೆ ಹೆಣ್ಣು ಬೇಕಿತ್ತು ಅಂತ ನನಗಿತ್ತು. ಕೃಷ್ಣ ಅವ್ರಿಗೂ ಬಹುಶಃ ಇತ್ತೇನೋ. ಯಾವುದಾಗಿದ್ದರೂ ಆ್ಯಕ್ಸೆಪ್ಟ್ ಮಾಡ್ಕೊತಾ ಇದ್ವಿ. ಲೈಫ್ ಅಲ್ವಾ, ಅದನ್ನು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಸೊ ಖುಷಿ ಇದೆ. ಅವ್ರು ಫಾದರ್ ಆಗಿ ಜವಾಬ್ದಾರಿ ಹೆಚ್ಚಿದೆ. ಫಾದರ್ ಸಿನಿಮಾ ಒಪ್ಕೊಂಡು ಅವ್ರ ಜವಾಬ್ದಾರಿನೂ ಅಷ್ಟೇ ಇದೆ. ಯಾಕಂದರೆ ಬಹುದೊಡ್ಡ ಸಿನಿಮಾ, ಪ್ಯಾನ್ ಇಂಡಿಯಾ ಸಿನಿಮಾ, ಪ್ರಕಾಶ್ ರಾಜ್ ಸರ್ ಅಂತ ದೊಡ್ಡ ತಾರಾ ಬಳಗ ಇದೆ. ಸೊ ಏನು ಹೇಳ್ತಾರೆ ಫಾದರ್ ಬಗ್ಗೆ, ಎಲ್ಲಿವರೆಗೂ ಬಂದಿದೆಯಂತೆ, ತಮಗೇನಾದರೂ ಹೇಳಿದಾರಾ ಹೇಗೆ ಅಂತ? ಶೂಟಿಂಗ್ ನಡೀತಾ ಇದೆ. ಸೊ ಅದ್ರದ್ದು ಹೆಚ್ಚು ಅಪ್ಡೇಟ್ಸ್ ಅವರೇ ಕೊಡ್ತಾರೆ. ನನಗೆ ಅಷ್ಟು ಅಪ್ಡೇಟ್ಸ್ ಇಲ್ಲ. ಬಟ್ ಸಿನಿಮಾ ಶೂಟಿಂಗ್ ಆಲ್ಮೋಸ್ಟ್ ಮುಗಿತಾ ಇದೆ. ಸೊ ಸಿನಿಮಾ ಸದ್ಯದಲ್ಲೇ ತೆರೆ ಬರ್ಬೋದು.
ಓಕೆ, ನೀವು ಎಷ್ಟೇ ಸಿನಿಮಾಗಳನ್ನು ಮಾಡಿದ್ರು ಕೂಡ ಆದಿ ನಿಧಿ ಕಾಂಬಿನೇಷನ್ನೇ ಅದೊಂದು ಡೆಡ್ಲಿ ಕಾಂಬಿನೇಷನ್, ಒಂದು ಕ್ಯೂಟ್ ಕಾಂಬಿನೇಷನ್. ಸೊ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ, ನೀವು ಅನೌನ್ಸ್ ಮಾಡಿನೇ ನಿಯರ್ಲಿ 1 ಇಯರ್ ಆಗ್ತಾ ಬಂತು ಅನ್ಸುತ್ತೆ, ಐ ಥಿಂಕ್ ಸೊ. ಲವ್ ಮಾಕ್ಟೇಲ್ 3 ಯಾವಾಗ ಅಂತ ಏನಾದರೂ ಬರೆಯೋದಕ್ಕೆ ಶುರು ಮಾಡಿದ್ದೀರಾ? ಸರ್ ಅಂತೂ ಫುಲ್ ಬ್ಯುಸಿ ಆಗಿರ್ತಾರೆ, ಈಗ ನೀವು ಮಗಳ ಜೊತೆ ಆರಾಮಾಗಿರ್ತೀರಾ? ಹೊಸ ಹೊಸ ಕಾನ್ಸೆಪ್ಟ್ ಏನಾದರೂ ಹೊಳಿತಾ ಇದೆಯಾ, ಹೇಗೆ? ಇಲ್ಲ, ಲವ್ ಮಾಕ್ಟೇಲ್ 3 ಸ್ಕ್ರಿಪ್ಟ್ ರೆಡಿ ಇದೆ. ಬಹುಶಃ ಕೃಷ್ಣ ಅವರು ಸಿನಿಮಾ ಮುಗಿಸ್ಕೊಂಡು ಫ್ರೀ ಆಗಬೇಕು, ನಂದು ಪ್ರಮೋಷನ್ಗಳು ಬೇರೆ ಸಿನಿಮಾ ಕಮಿಟ್ಮೆಂಟ್ಗಳು ಮುಗಿಸ್ಕೊಂಡು ನಂತರ ಲವ್ ಮಾಕ್ಟೇಲ್ 3 ಸ್ಟಾರ್ಟ್ ಮಾಡ್ತೀವಿ. ಸ್ಕ್ರಿಪ್ಟ್ ರೆಡಿ ಇದೆ. ಆ ಸಿನಿಮಾದಲ್ಲಿ ನಿಧಿ ಇರ್ತಾರಾ? ಲವ್ ಮಾಕ್ಟೇಲ್ 3 ಬಗ್ಗೆ ಏನೋ ಹೇಳಬಾರ್ದು ಅಂತ ಆಗಿರೋದ್ರಿಂದ ನಿರ್ದೇಶಕರು ಹೇಳಿರೋ ರೀತಿ ನಾನೇನು ಹೇಳೋಕ್ಕಾಗಲ್ಲ. ಮ್ಯಾಮ್, ಸಿನಿಮಾಗಳನ್ನ ನೋಡುವಂಥ ಅಥವಾ ಪಾತ್ರಗಳನ್ನು ಆಯ್ಕೆ ಮಾಡ್ಕೊಳ್ಳುವಂಥ ದೃಷ್ಟಿಕೋನ ಯಾವ ರೀತಿ ಇದೆ ಈ ಕ್ಷಣಕ್ಕೆ ನಿಮಗೆ, ಮತ್ತು ಯಾವ ಥರದ ಪಾತ್ರಗಳಿಗೆ ಎದುರು ನೋಡ್ತಾ ಇದ್ದೀರಾ ಅಂತ? ಕತೆ ಕೇಳಿದ ತಕ್ಷಣ ಕತೆ ಇಷ್ಟ ಆಗಬೇಕು, ಒಳ್ಳೆ ತಂಡ ಜೊತೆ ಕೆಲಸ ಮಾಡಬೇಕು, ಎರಡೇ ಪ್ರಿಯಾರಿಟಿ. ಫೈನಲಿ ಆರ್ ಅರವಿಂದ್ ಸ್ವಾಮಿ 22 ರಿಲೀಸ್ ಆಗ್ತಾ ಇದೆ. ಪ್ರೊಡಕ್ಷನ್ ಅಂದರೆ ಪ್ರೊಡ್ಯೂಸರ್ ಬಗ್ಗೆ ಮಾತಾಡಲೇಬೇಕು, ಇಬ್ಬರು ಪ್ಯಾಷನೆಟ್ ಪ್ರೊಡ್ಯೂಸರ್ಸ್. ಸೊ ಅವ್ರ ಬಗ್ಗೆ ತಮ್ಮ ಒಪಿನಿಯನ್? ಬಹಳ ಖುಷಿ ಇರೋ ವಿಚಾರ ನನಗದು. ಅಂದರೆ ತುಂಬ ಪ್ಯಾಷನೆಟ್ ಇರೋಂತಹ ನಿರ್ಮಾಪಕರು, ಹಾಗೆ ತುಂಬ ಈಸಿ ಟು ವರ್ಕ್ ವಿತ್. ನಮಗೆಲ್ಲೇ ಆಗಲಿ ಕಿರಿಕಿರಿ ಆಗಲಿ ಮತ್ತೊಂದಾಗಲಿ ಇಲ್ಲ, ಸಿನಿಮಾಗೆ ಏನು ಬೇಕಾದ್ ಪ್ರೊವೈಡ್ ಮಾಡಿಕೊಂಡು ಸಿನಿಮಾ ಗೆಲ್ಲಿಸ್ಬೇಕು ಅಂತ ಇರೋರು, ಸಿನಿಮಾ ಇಂಡಸ್ಟ್ರಿಯಲ್ಲೇ ಇರೋರು. ಇಂಥ ಪ್ರೊಡ್ಯೂಸರ್ಸ್ ಗೆಲ್ಲಬೇಕು, ಬಹಳಷ್ಟು ಸಿನಿಮಾಗಳು ಮಾಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಬರೀ ಹೊಡಿ ಬಡಿ ಮಾಸ್ ಸಿನಿಮಾಗಳು ಜಾಸ್ತಿ ಬರ್ತಾ ಇರೋದು. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಂದರೆ ಒಂಚೂರು ಕಡಿಮೆ ಆಗ್ತಾಯಿದೆ. ಆ ಟೈಮಿಂಗ್ ಕರೆಕ್ಟಾಗಿ ನಿಮ್ಮ ಸಿನಿಮಾ ಬರ್ತಾ ಇರೋದು ಆರ್ ಅರವಿಂದ್ ಸ್ವಾಮಿ. ಸೊ ಯಾಕೆ ನೋಡಬೇಕು, ಯಾವ ಥರದ ಕಂಟೆಂಟ್ ಸಿನಿಮಾದಲ್ಲಿದೆ ಅನ್ನೋಂಥದ್ದು? ಎರಡೂ ಸಿನಿಮಾಗಳನ್ನ ನೋಡೋಂಥ ಆಡಿಯನ್ಸ್ ಇದ್ದಾರೆ ನಮ್ಮಲ್ಲಿ. ಕೆಲವರು ಅದನ್ನು ಹೆಚ್ಚು ಇಷ್ಟಪಡ್ತಾರೆ, ಕೆಲವರು ಇದನ್ನು ಹೆಚ್ಚು ಇಷ್ಟಪಡ್ತಾರೆ ಅಷ್ಟೇ. ಬಟ್ ಫ್ಯಾಮಿಲಿ ಜೊತೆ ಕೂತು ಸಿನಿಮಾ ನೋಡಬೇಕು, ಹೊಡಿ ಬಡಿ ಬೇಡ, ನಮಗೆ ಆರಾಮಾಗಿ ನೋಡಬೇಕು ಅಂದರೆ ಇದು ಅಂಥದ್ದೊಂದು ಸಿನಿಮಾ. ಸೊ ಎಲ್ಲ ರೀತಿ ಸಿನಿಮಾಗಳು ಬರಬೇಕು, ಬಿಕಾಸ್ ಎಲ್ಲ ರೀತಿ ಆಡಿಯನ್ಸ್ ಇದ್ದಾರೆ. ಇದೇ ಕರೆಕ್ಟು, ಅದೇ ಸರಿ, ಇದೇ ತಪ್ಪು ಅಂತ ಏನಿಲ್ಲ. ಎಲ್ಲ ರೀತಿ ಸಿನಿಮಾಗಳನ್ನು ಒಪ್ಕೋತಾರೆ, ಇಷ್ಟಪಡ್ತಾರೆ. ಆ ರೀತಿ ನೋಡ್ಸ್ಕೊಂಡು ಹೋಗೋಂಥ ಸಿನಿಮಾಗಳು ಬರಬೇಕಷ್ಟೇ. ಈ ಸಿನಿಮಾಗೆ ಡೆಫಿನೆಟ್ಲಿ ಕಾಲೇಜ್ ಸ್ಟೂಡೆಂಟ್ಸಿಂದ ಹಿಡಿದು ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾ ಇದು. ನವೆಂಬರ್ 22ಕ್ಕೆ ರಿಲೀಸ್ ಆಗ್ತದೆ. ನಿಮ್ಮದೇ ಫ್ಯಾನ್ ಫಾಲೋಯಿಂಗಿಗೆ, ಅವರ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಡೆಫಿನೆಟ್ಲಿ ಬಂದು ಸಿನಿಮಾ ನೋಡಿ. ಇನ್ನೊಂದು 99 ರುಪೀಸ್ ಟಿಕೆಟ್ ಮಾಡಿರೋದ್ರಿಂದ ಬಹಳಷ್ಟು ಜನಕ್ಕೆ ಅನುಕೂಲ ಆಗುತ್ತೆ. ಫ್ರೈಡೇ ಸ್ಯಾಟರ್ಡೇ ಸಂಡೇ 99 ರೂಪಾಯಿ ಟಿಕೆಟ್ ಇರುತ್ತೆ ಆಲ್ ಓವರ್ ಕರ್ನಾಟಕ. ಬಂದು ಸಿನಿಮಾ ನೋಡಿ. ಸಿನಿಮಾ ನೋಡಿದ್ಮೇಲೆ ಡೆಫಿನೆಟ್ಲಿ ಒಬ್ಬರಿಂದ ಒಬ್ಬರಿಗೆ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗುತ್ತೆ, ಜನ ಬಂದು ಸಿನಿಮಾ ನೋಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸೊ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ. ಪರಿ ಬಗ್ಗೆ ಏನಾದರೂ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರ ನಮಗೆ ಬಿಟ್ಕೊಡೋದಾದ್ರೆ ಲಾಸ್ಟ್? ಇಲ್ಲ, ಇಷ್ಟು ಯಂಗ್, ತುಂಬ ಚಿಕ್ಕ ಮಗು ಅಲ್ವಾ, ಅಂಥದ್ದೇನೋ ಸದ್ಯಕ್ಕೆ ಹೇಳೋಂಥದ್ದಿಲ್ಲ. ಎಷ್ಟು ರೆಸ್ಪಾಂಡ್ ಮಾಡ್ತಾಳೆ, ಎಷ್ಟು ಕನೆಕ್ಟೆಡ್ ಇದ್ದಾಳೆ? ಅದೇ ಇನ್ನೂ ತುಂಬ ಟೂ ಮಂತ್ಸ್ ಆಗಿದೆ ಇವಾಗ. ಚಿಕ್ಕ ಪುಟ್ಟ ರೆಸ್ಪಾನ್ಸ್ ಮಾಡ್ತಿದ್ದಾಳೆ ಅಷ್ಟೇ, ಇನ್ನೂ ಅಷ್ಟೊಂದು ರೆಸ್ಪಾನ್ಸ್ ಮಾಡಲ್ಲ. ಥ್ಯಾಂಕ್ ಯು ಮ್ಯಾಮ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ನಿಧಿಮಾ ಮಿಲನ ನಾಗರಾಜ್ ಅವರ ಮಾತುಗಳಾಗಿತ್ತು. ಸೊ ಒಂದೊಳ್ಳೆ ಸಿನಿಮಾ ಬರ್ತಿದೆ, ಆರ್ ಅರವಿಂದ್ ಸ್ವಾಮಿ ಅಂತ. ಸೊ ನಾನು ಆಗಲೇ ಹೇಳಿದಾಗೆ ಈ ವರ್ಷದ 3ನೇ ಸಿನಿಮಾ ಇವ್ರದ್ದು. ಸೊ ಆ 2 ಸಿನಿಮಾಗಳಿಗೂ ಕೂಡ ನೀವು ಒಳ್ಳೆ ರೆಸ್ಪಾನ್ಸನ್ನು ಕೊಟ್ಟಿದ್ರಿ. ಸೊ ಅದೇ ರೀತಿಯ ರೆಸ್ಪಾನ್ಸ್ ಈ ಸಿನಿಮಾಗೂ ಕೊಡಿ, ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ತಾ ಇದು ಈ ಕ್ಷಣದ ಸ್ಪೆಷಲ್. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.